ನಮಸ್ಕಾರ, ನಾನು ನಿಮ್ಮ ಡಿವಿಜಿ ವಾಯ್ಸ್ ಕಾರ್ಯಪ್ಪ. ಇವತ್ತು ಮಲ್ಲಿಕಾರ್ಜುನ್ ಮತ್ಯಾನ ಅವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಅವನ ಮೇಲೆ ಪೋಕ್ಸೋ ಕೇಸ್, ಏನು ಚಿಕ್ಕ ಮಕ್ಕಳ ಮೇಲೆ ಅದು ಸುಮೋಟೋ ಕೇಸ್ ಅಂತ ಹೇಳ್ತಾರೆ. ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸಹ ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಹಾಗೆ ಸುಮೋಟೋ ಕೇಸ್ ಅಂತ ಹೇಳಿದ್ರೆ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು ಆ ವಿಡಿಯೋ, ಆ ಮಗುವನ್ನ ಎತ್ಕೊಳ್ಳೋದಾಯ್ತು, ಆ ಮಗುಗೆ ಗಿಲ್ಲೋದಾಯ್ತು. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಈ ರೀತಿಯಾಗಿ ಅದನ್ನ ಯಾವ ರೀತಿ ಬಣ್ಣಿಸ್ಬೇಕು ಹೇಳಿ. ಸಮಾಜ ಅಂತ ಹೇಳಿದ್ರೆ ಈ ಸ್ವಾಮೀಜಿಗಳು ಮಾದರಿ ಆಗ್ಬೇಕೇ ಹೊರತು ಮಾರಕ ಸಮಾಜ ಘಾತಕ ಅಂತ ಹೇಳಿದ್ರು ತಪ್ಪಾಗ್ತಾ ಇಲ್ಲ ಈಗ. ಯಾಕೆಂದ್ರೆ ನೋಡಿ, ಈಗಾಗಲೇ ಅವನ ಮೇಲೆ FIR ಆದ ತಕ್ಷಣನೇ ಅದೇ ಗಡಿಪಾರು ಅದೇನಂತಾರಲ್ಲ ಪರಾರಿ, ಇವೆಲ್ಲ ದೇವಮಾನವ ಹಾಗೆ ಹೀಗೆ ಅಂತೆಲ್ಲ ಇವನ್ನ ಹಬ್ಬಿಸ್ತಾರೆ. ಅದೇನು ಕೆಳಗಡೆ ಮಲಕ್ಕಳ್ತಾರಂತೆ, ಅವ್ರ ಮೇಲ್ಗಡೆ ನಡ್ಕೊಂಡು ಹೋಗ್ತಾನಂತೆ. ಮೇಲ್ಗಡೆ ನಡ್ಕೊಂಡು ಹೋದ ತಕ್ಷಣನೇ ಅವ್ರಿಗೆ ಆರಾಮಾಗ್ಬಿಡುತ್ತಂತೆ. ಏನ್ ಭಕ್ತರು ಇವನ್ ಯಾವ ಸೀಮೆ ದೇವಮಾನವ. ಇದ್ರ ಬಗ್ಗೆ ಗೃಹ ಮಿನಿಸ್ಟರ್ ಪರಮೇಶ್ವರ್ ಅವ್ರಿಗೆ ಕೇಳಿದ್ರೆ, ಇಲ್ಲ ನನಗಿನ್ನೂ ಆ ವರದಿ ಬಂದಿಲ್ಲ ಅಂತ ಹೇಳ್ತಾರೆ ನಮ್ಮ ರಾಜ್ಯದ ಗೃಹ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇವತ್ತು ಸಮಾಜ ಯಾವ ಕಡೆ ನಡೀತಾ ಇದೆ ಅಂತ ಹೇಳಿದ್ರೆ, ಬರೀ ಈ ರೀತಿಯಾದಂತ ವ್ಯಕ್ತಿಗಳೇ ಸಮಾಜ ತುಂಬಾ ತುಂಬ್ಕೊಂಡ್ಬಿಟ್ಟಿದಾರನ ಅಂತ. ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಅನಿಸ್ಕೊಳ್ತಾರೆ. ಈ ಕಡೆ ನೋಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಈ ರೀತಿಯಾಗಿ ಅದು ಯಾವ ರೀತಿ ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಆದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಸದ್ದು ಮಾಡ್ತಾ ಇದ್ದಾನೆ ಈ ಮಲ್ಲಿಕಾರ್ಜುನ್ ಆದಷ್ಟು ಬೇಗ ನಮ್ಮ ಪೊಲೀಸ್ ಇಲಾಖೆಯವರು ಏನು ಒಂದು ಕೇಸ್ ತಗೊಂಡಿದ್ದೀರಾ, ಅವರೆಲ್ಲರೂ ಸುಮೋಟೋ ಕೇಸ್ ತೆಗೆದುಕೊಂಡು ತೀರ್ಮಾನ ತೆಗೆದುಕೊಂಡು ಇಂಥವ್ರ ಲೈಫಲ್ಲೂ ಹೊರ ಬರಬಾರ್ದು. ಇವನೇ ಈ ರೀತಿ ಇರಬೇಕು ಅಂತ ಹೇಳಿದ್ರೆ ಇವನಿಗೆ ದೀಕ್ಷೆ ಕೊಟ್ಟವನು ಯಾವ ರೀತಿ ಇದ್ದಾನೋ, ಮಲ್ಲಿಕಾರ್ಜುನ್ ಮುತ್ಯಾನೇ ಈ ರೀತಿ ಇದ್ದಾನೆ ಅಂತ ಹೇಳಿದ್ರೆ ಇವನಿಗೆ ದೀಕ್ಷೆ ಕೊಟ್ಟನೊಬ್ಬ ಗುರು ಇರ್ತಾನಲ್ಲ, ಚಿತ್ರದುರ್ಗದ ಮುರುಘಾ ಮಠದ ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಗುರು ನೋಡಿದಿರಲ್ಲ ಹಿಂದೆ. ಆ ರೀತಿಯಾಗಿ ಈ ಮುತ್ಯಾಗೆ ಯಾರು ಕೊಟ್ಟಿದ್ದಾನೋ ನೋಡಬೇಕು. ಆ ಗುರುನ ಒಂದ್ಸತಿ ಚೆಕ್ ಮಾಡಿ ಈ ಮಾಡಿರ್ತಕ್ಕಂಥ ತಪ್ಪಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡೋಕ್ಕಾಗುತ್ತಾ ಶಿಕ್ಷೆಯನ್ನು ಕೊಡಿ ಅಂತ ಹೇಳ್ತಾ